ಓಕೆ. ನನ್ನ ಹೆಸರು ಸದಾಶಿವಯ್ಯ ಅಂತ. ನಮ್ಮ ತಂದೆ ಬಸವೇಗೌಡ. ನಾವು ಕಿತ್ತೂರು ತಾಲೂಕು, ತುಮಕೂರು ಜಿಲ್ಲೆ, ಒಂದು ಕುಗ್ರಾಮ ಮಾರಗೊಂಡನಹಳ್ಳಿ. ಅಲ್ಲೇ ನನಗೆ ಈಗ 15 ಎಕರೆ ಲ್ಯಾಂಡ್ ಇದೆ. ಒಂದು 2.5 ಎಕರೆ ಲ್ಯಾಂಡಲ್ಲಿ ನಾನು ಮಿಶ್ರ ಬೆಳೆಗಳನ್ನು ಮಾಡ್ತಾಯಿದ್ದೀನಿ. ಅಂದರೆ 5 ಎಕರೆ ಇರ್ತಕ್ಕಂಥ ಗಿಡಗಳನ್ನು 1 ಎಕರೆಯಲ್ಲಿ ಸಂಯೋಜನೆ ಮಾಡ್ತೀವಿ. ಇದಕ್ಕೆ ಬಹುಮಾಡಿ ಪದ್ಧತಿ ಅಂತೀವಿ. ಹಾಗಾಗಿ ಇಲ್ಲಿ ಎಲ್ಲ ಬೆಳೆಗಳು ಬರುತ್ತೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಕೋಸ್ಟಲ್ ಏರಿಯಾ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಎಲ್ಲ ಬೆಳೆಗಳು, ಅಂದರೆ ಏಲಕ್ಕಿ, ಮೆಣಸು, ಅಡಿಕೆ, ತೆಂಗು, ಬಾಳೆ, ಕೋಕೋ ಎಲ್ಲ ವೆರೈಟಿ ಗಿಡಗಳು, ಆಮೇಲೆ ಪೆಪ್ಪರ್ ಐತೆ, ಅರಿಶಿನ ಇದೆ. ಎಲ್ಲ ಬೆಳೆಗಳನ್ನು ಕೂಡ 2.5 ಎಕರೆ ಸಂಯೋಜನೆ ಮಾಡಿದ್ದೀನಿ. ಅದು ಸಂಯೋಜನೆ ಮಾಡಬೇಕಾದ್ರೆ ಅದರದ್ದೇ ಆದಂಥ ಒಂದು ರೂಲ್ ಆ್ಯಂಡ್ ರೆಗ್ಯುಲೇಷನ್ ನಾನು ಫಾಲೋ ಮಾಡ್ಕೊಂಡು ಅಂದರೆ 10 ಗುಂಟೆಯಲ್ಲಿ ಡಿಫ್ರೆಂಟಾಗಿ ಒಂದೊಂದು ಬೆಳೆನ ಅಲ್ಲಿ ಅಲ್ಲಿ ಎಕ್ಸ್ಟ್ರಾ ಇಡ್ತೀವಿ, ಇನ್ನೊಂದು ಬೆಳೆನ ಅಲ್ಲಿ ಇಲ್ದಂಗೆ ಮಾಡ್ತೀವಿ. ಹಂಗಾಗಿ 10 ಗುಂಟೆಗೆ ಒಂದೊಂದು ಬೆಳೆನ ಎಕ್ಸ್ಟ್ರಾ ಮಾಡ್ಕೊಂಡು ಎಲ್ಲ ಬೆಳೆಗಳನ್ನ ಸಂಯೋಜನೆ ಮಾಡಿ ಅಧಿಕ ಇಳುವರಿ ತೆಗಿಲಿಕ್ಕೆ ಹೀಗಾಗಿದೆ. ನಾನು ಸಾವಯವ ಕೃಷಿಗೆ 1991ರಲ್ಲಿ ಸ್ವಾವಲಂಬಿಯಾಗಿ ಕೃಷಿಗೆ ಪಾದಾರ್ಪಣೆ ಮಾಡಿದೆ. ಈ ಕಾರಣ ಏನು ಅಂದರೆ, ರಾಸಾಯನಿಕ ಕೃಷಿಯ ನಷ್ಟವನ್ನು ಅನುಭವಿಸಿ ಆ ಕಷ್ಟ ಕಾರ್ಪಣ್ಯಗಳನ್ನು, ಆರೋಗ್ಯದ ಮೇಲಾದಂಥ ದುಷ್ಪರಿಣಾಮ ಮತ್ತು ಹಣದ ಮೇಲಾದಂಥ ಸಾಲ ಸೌಲಭ್ಯ ಮತ್ತು ಈ ಒಂದು ಲೇಬರ್ ಏನು ಬೇಕೋ ಅವರ ಎಲ್ಲ ಕಷ್ಟಗಳನ್ನು ಅರ್ಥ ಮೇಲೆ ನಾನು ಸ್ವಾವಲಂಬಿಯಾಗಿ ಸಾವಯವ ಕೃಷಿಗೆ ಪಾದಾರ್ಪಣೆ ಮಾಡಿದೆ. ಆವಾಗ ಆ ಒಂದು 5 ವರ್ಷದ ಅವಧಿ ಒಳಗಡೆಯಲ್ಲಿ ಸ್ವಲ್ಪ ನನಗೆ ಕಷ್ಟಕರವಾಗಿ ಕಾಣಿತು. ಅವತ್ತು ಯಾವುದೇ ಕೃಷಿ ಬಗ್ಗೆ ಮಾಹಿತಿ ಎಲ್ಲೂ ಇರಲೇ ಇಲ್ಲ. ಯಾವ ಮಾಧ್ಯಮದಲ್ಲೇ ಆಗಲಿ ಅಥವಾ ಸರ್ಕಾರನೇ ಆಗಲಿ, ಇಲಾಖೆಗಳು ಕೂಡ ಕೃಷಿಕನ ಜೊತೆಲಿ ಸ್ಪಂದಿಸ್ತಾ ಇರಲಿಲ್ಲ. ಹಾಗಾಗಿ ನನಗೆ ಕಷ್ಟಕರವಾಯಿತು. ನನ್ನ ಅನಿಸಿಕೆ ಪ್ರಕಾರ ಮಾಡೋದ್ರಿಂದ ತೋಟ ಇವತ್ತು ನಮ್ಮ ಜಿಲ್ಲೆ ಮತ್ತು ಪಕ್ಕದ ಎಲ್ಲ ಒಂದು ನಮ್ಮ ಭಾರತದ ವಿಸ್ತಾರವಾದ ಈ ದೇಶದ ರೈತರಿಗೆ ಮಾರ್ಗದರ್ಶನ ಕೊಡಲಿಕ್ಕೆ ಅನುಕೂಲ ಆಗ್ತಾಯಿದೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ರೈತ ಕುಟುಂಬದ ಮಕ್ಕಳು ಕೂಡ ನಮಗೆ ಈ ಒಂದು ಜೀವನ, ನರಕ ಜೀವನ, ಬೆಂಗಳೂರಲ್ಲಿ ಹೋಗೋದು ಬೇಡಪ್ಪ, ಇದೇ ಥರ ತೋಟನ ನಾವು ಮಾಡ್ತೀವಿ ಅಂತ ಅಂತಾರೆ. ಅದು ನನಗೆ ಯಶಸ್ಸನ್ನು ಕೊಟ್ಟೈತೆ. ಹಾಗಾಗಿ ಈ ತೋಟವನ್ನು ನಾವು ಸ್ವಲ್ಪ ತಿದ್ದುಪಡಿಯನ್ನು ನಾವು ಮಾಡ್ಕೊಂಡು ಬಂದಾಗ ನಮಗೆ ಕೈ ಜೋಡಿಸಿದ್ದು ಒಂದು ಬಯಪ್ ಅಂತ ಪ್ರೈವೇಟ್ ಸಂಸ್ಥೆ, ರಾಜಕೀಯದಿಂದ ಹೊರಗಿರ್ತಕ್ಕಂಥ ಮಣಿಭಾಯ್ ದೇಸಾಯಿ ಅವರು ಹುಟ್ಟು ಹಾಕಿದಂಥ ಒಂದು ಬಯಪ್ ಸಂಸ್ಥೆ. ಆ ಸಂಸ್ಥೆ ಪದಾಧಿಕಾರಿಗಳು ನನ್ನ ಜೊತೆಲಿ ಕೈ ಜೋಡಿಸಿ ನನ್ನ ತೋಟ ನಿರ್ಮಾಣ ಮಾಡಲಿಕ್ಕೆ ಅವರು ಕಾರಣಭೂತವಾದರು. ಅವರನ್ನು ಇಂಥ ದಿನದಲ್ಲಿ ನಾನು ಸ್ಮರಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯ ಅಂತ ನಾನು ಅದು ತಿಳ್ಕೊಂಡಿದ್ದೀನಿ. ಹಾಗಾಗಿ ಕೆಲವು ಪರಿವರ್ತನೆಗಳು ಆಯಿತು. ಹೇಗೆ ಬೇಕಾಗಿ ಎಲ್ಲ ಬೆಳೆಗಳು ಸಂಯೋಜನೆ ಮಾಡ್ತಾಯಿದ್ದೆ. ಆವಾಗ ಅನುಭವಿ ರೈತರ ಪರಿಚಯ ಆದಂಗೆ ಅವ್ರು ಕಲಿಸಿದಂಥ ಪಾಠನ ನಾನು ಕಲಿತೆ. ಅಂದರೆ ಜಿಗ್ಜಾಗ್ ಸಿಸ್ಟಮಲ್ಲಿ ತೆಂಗು 40 ಅಡಿಗೆ ತೆಂಗನ್ನಿಟ್ಟೆ, 9x9ಕ್ಕೆ ಅಡಿಕೆನೇ ಇಟ್ಟೆ. ಆ ಒಂದು ಸ್ಥಳಾವಕಾಶನ ದೃಢೀಕರಿಸಿ ಒಂದು 4 ಅಡಿಕೆ ಮಧ್ಯದಲ್ಲಿ ಒಂದು ಬಾಳೆ, ಇನ್ನೊಂದು 4 ಅಡಿಕೆ ಮಧ್ಯದಲ್ಲಿ ಮುಂದೆ ಕೋಕೋ, ಈ ಥರ ಮಿಶ್ರ ಬೆಳೆಗಳನ್ನು ನಾನು ಇಡ್ತಾ ಬಂದೆ. ಹಾಗಾಗಿ ಏಕಬೆಳೆ ಪದ್ಧತಿಯಲ್ಲಿ ಬರತಕ್ಕಂಥ 1 ವರ್ಷದ ಆದಾಯ ಭಾರಿ ಕಮ್ಮಿ ಪ್ರಮಾಣದಲ್ಲಿ ಬರ್ತಾಯಿತ್ತು. ಇತ್ತೀಚಿನ ದಿನದಲ್ಲಿ ಈ 5 ಬೆಳೆಯಿಂದ ಬರ್ತಕ್ಕಂಥ ಆದಾಯವನ್ನು ಲೆಕ್ಕ ಹಾಕಿದರೆ ಅಂಕಿಅಂಶಗಳನ್ನು ದಾಖಲೆ ಮಾಡ್ತಾಯಿದ್ದೀನಿ. ಹಾಗಾಗಿ ನನ್ನ ದಾಖಲೆ ಪ್ರಕಾರ 1 ಪಟ್ಟು ಅಂದರೆ ಈ 2.5 ಎಕರೆಯಲ್ಲಿ ಬರ್ತಕ್ಕಂಥ ಅವತ್ತಿನ ಆದಾಯ ಬರೀ 30,000 ರಿಂದ 40,000 ರೂಪಾಯಿ ಮಾತ್ರ ಬರ್ತಿತ್ತು, ನಿಗದಿತವಾದಂಥ ಆದಾಯ. ಅದು ಈ ಬಹುಮಾಡಿ ಪದ್ಧತಿಗೆ ಬಂದು 5 ವರ್ಷ ಆದಮೇಲೆ ಎಲ್ಲವೂ ಇಳುವರಿ ಬರೋಕ್ಕೆ ಶುರು ಆದಾಗ ಈಗ 10 ರಿಂದ 15 ವರ್ಷದ ಲೈಫು ಮುಂದಕ್ಕೆ ಬಂದಿದೆ ನಮ್ಮ ಕೃಷಿಗೆ. ಈಗಿನ ಅಂಕಿಅಂಶ ದಾಖಲೆ ಮಾಡಿದ್ರೆ ಇದು 2.5 ಎಕರೆಯಲ್ಲಿ 3.5 ಲಕ್ಷ ರೂಪಾಯಿ 1 ವರ್ಷಕ್ಕೆ ನನಗೆ ಆದಾಯ ಬರ್ತಾಯಿದೆ. ಆಮೇಲೆ ಖರ್ಚುಗಳು ಭಾರಿ ಕಮ್ಮಿ ಬರ್ತಾಯಿದ್ದೀನಿ. ಇಲ್ಲಿ ಅಗತ್ಯ ಇಲ್ಲ, ಉಳುಮೆ ಇಲ್ಲ, ಮತ್ತು ಇಲ್ಲಿ ಪಡ್ಡೆ ಹುಡುಗರು ಕೆಲಸನೇ ಇಲ್ಲ. ಜವಾಬ್ದಾರಿಯುತವಾದಂಥ 50-60ರ ಯುವಕರು ಮಾತ್ರ ಮಾಡೋ ಅಂಥ ಕಾರ್ಯಕ್ರಮ ಇಲ್ಲಿದೆ. ಹಾಗಾಗಿ ಸುಲಭವಾದ ಕೃಷಿ. ಮತ್ತು ಇನ್ನೊಂದು ಅಂದರೆ ಈ ತೋಟದ ವಿಚಿತ್ರ ಗತಿಲಿ ಹೇಳಬೇಕು ಅಂದರೆ, ಇಲ್ಲಿಯೇ 4 ಜಾತಿಯ ಗಿಡ ಮರಗಳನ್ನು ನಾನು ಅಳವಡಿಸಿದ್ದೀನಿ. ಒಂದು ಹಣದ ಬೆಳೆ ಅಂದರೆ ಉದಾಹರಣೆಗೆ ಅಡಿಕೆ. ಎರಡನೇದು ಆಹಾರಕ್ಕೆ ಸಂಬಂಧಪಟ್ಟಂಥ ಬೆಳೆ ತೆಂಗು ಮತ್ತು ಬಾಳೆ. ಹಣದ ಬೆಳೆಯಲ್ಲಿ ಅಡಿಕೆ ಮತ್ತು ಮೆಣಸು, ಏಲಕ್ಕಿ,
ವೆನಿಲ್ಲಾನು ಇತ್ತು, ಮಾರ್ಕೆಟ್ ಸಿಗದೆ ವೆನಿಲ್ಲಾನ ನಾವು 3 ವರ್ಷ ಅನುಭವಿಸಿ ತೆಗೆದುಹಾಕಿದ್ವಿ. ಕಾಫಿ ಇದೆ, ಕಾಫಿನೂ ಕೂಡ ನನಗೆ 90ರಿಂದ 100 kg ಕಾಫಿ ಇಳುವರಿ ಬರ್ತಾಯಿದೆ. ಅದು ಕಾವೇರಿ ಹಳೆ ತಳಿ, ಅದನ್ನು ತೆಗೆದು ಚಂದ್ರಗಿರಿ ಅಂತ ಹೊಸ ತಳಿನ ಮೂಡಿಗೆರೆ ನರ್ಸರಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಈಗ ಅಳವಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ 3ನೇದಾಗಿ ಖುಷಿ ಕೊಡ್ತಕ್ಕಂಥ ಬೆಳೆಗಳು, ಅಲಂಕಾರಿಕ ಗಿಡಗಳು ಅಂದರೆ ಇದಕ್ಕೇನು ಹೇಳ್ತೀವಿ, ಕ್ರೋಟಾನ್ ಅಂತ. ಈ ಕ್ರೋಟಾನ್ ಒಂದೇ ಅಲ್ಲ, ಅನೇಕ ಜಾತಿಯ ಹೂವನ್ನು ಬಿಡ್ತಕ್ಕಂಥ ಬೆಳೆಗಳನ್ನು ನಾವು ಅರೇಂಜ್ ಮಾಡ್ತೀವಿ. ಉದ್ದೇಶ ನಮ್ಮದು ಇಷ್ಟೇ, ಈ ಎಲ್ಲ ಬೆಳೆಗಳು ಮೊದಲು ಹೇಳಿದಂಥ ಎಲ್ಲ ಬೆಳೆಗಳು ಕೂಡ ವಾತಾವರಣವನ್ನು ಶೋಷಣೆ ಮಾಡ್ತಾಯಿದ್ವಿ. ಅಂದರೆ ಇಂಗಾಲನ ಹೆಚ್ಚಿಗೆ ತಗೊಂಡು ಆಮ್ಲಜನಕನ ಕಮ್ಮಿ ಬಿಡುಗಡೆ ಮಾಡ್ತಾಯಿತ್ತು. ನಮ್ಮ ತೋಟದಲ್ಲಿ ಕೆಲಸ ಮಾಡೋ ಅಂಥ ಆಳು ಕಾಳಿಗೆ ಮತ್ತು ನನಗೂ ಕೂಡ ಹೃದಯ ಸಂಬಂಧವಾದ ಬಾಧೆ ಅಂದರೆ ಕೆಮ್ಮು, ದಮ್ಮು, ಆಮ್ಲಜನಕದ ಕೊರತೆಯಿಂದ ಬರ್ತಕ್ಕಂಥ ಬಾಧೆ ಇತ್ತು. ಅದನ್ನು ನಾನು ಅರಿತುಕೊಂಡ ಮೇಲೆ ಈ ಕ್ರೋಟಾನನ್ನು ನಾನು ಅಳವಡಿಸಿದೆ. ಇದು ಪ್ರತಿನಿತ್ಯನೂ ಕೂಡ ಪ್ರತಿ ಗಂಟೆಲೂ ಇಂಗಾಲನ ಕಮ್ಮಿ ತಗೊಂಡು ಆಮ್ಲಜನಕನ ಹೆಚ್ಚಿನ ರೀತಿಯಲ್ಲಿ ಬಿಡುಗಡೆ ಮಾಡೋದ್ರಿಂದ ಈ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ, ಅದರಲ್ಲೂ 77ರ ವಯೋವೃದ್ಧ ನನಗೂ ಕೂಡ ಇವತ್ತಿನವರೆಗೂ ವಾತ, ಪಿತ್ತ, ಕಫ, ಕ್ಲೇಶ ಮತ್ತು ಕೆಮ್ಮು, ದಮ್ಮನ್ನು ಕೂಡ ನಾನು ಕಂಡಲ್ಲ ಅಂತ ಈ ಗಿಡದ ಆರೋಗ್ಯದ ಭಾಗ್ಯ ನನಗೆ ಅನಿಸುತ್ತೆ. ಹಾಗಾಗಿ ಇಲ್ಲಿ ಎಲ್ಲ ಬೆಳೆಗಳು ಸಮೃದ್ಧಿಯಾಗಿ ಬರುತ್ತೆ. ಇತ್ತೀಚಿನ ದಿನದ ಯುವ ಪೀಳಿಗೆ ನಮ್ಮ ತೋಟಕ್ಕೆ ಬಂದ ಮೇಲೆ ಆ ಸ್ಲಮ್ ಕಡೆ ಹೋಗೋದೇ ಬೇಡ, ನಾನು ಇದೇ ಥರ ತೋಟ ಮಾಡ್ತೀನಿ ತಾತ, ನನ್ನ ಕೈ ಹಿಡೀರಿ ನೀವು, ನನಗೊಂದು ಮಾರ್ಗದರ್ಶನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಇಲ್ಲಿವರೆಗೂ ನಾನು ನನ್ನ ಸಂಸಾರದ ಜವಾಬ್ದಾರಿನ ಮಾತ್ರ ನಿಭಾಯಿಸ್ತಾ ಇದ್ದೆ. ಅದರಲ್ಲಿ ನಾನು ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂದ ಮೇಲೆ ಸಮಾಜಕ್ಕೆ, ಮುಂದಿನ ಪೀಳಿಗೆ ಕೊಡಬೇಕಾದಂಥ ಒಂದು ಕೊಡುಗೆನ ನಾನು ಕೊಡಬೇಕು. ಅದರಲ್ಲೂ ಕೃಷಿಯಿಂದ ಕೊಡ್ತಕ್ಕಂಥ ಕೊಡುಗೆನ ಮಾತ್ರ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾಯಿದೆ.